ಕರೆಯೋದು ಡೈರೆಕ್ಟರ್ ರಘು ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ, ಮತ್ತು ಪುರುಷೋತ್ತಮ್ ಸರ್ಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಸಿನಿಮಾ, ನಾನು ಈ ಸಿನಿಮಾದಲ್ಲಿ ಒಂದು ಪ್ರಸಾದ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದ್ಭುತವಾಗಿ ಬಂದಿದೆ ಸಿನಿಮಾ ಮಾತ್ರ. ಪ್ರೇಕ್ಷಕರು ಮಾತ್ರ ಮುಂದೇನಾಗುತ್ತೆ ಅನ್ನೋ ಒಂದು ಸಸ್ಪೆನ್ಸ್ನ ಕೊಡ್ತಾ ಹೋಗುತ್ತೆ ಸಿನಿಮಾ. ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನ ಗೆಲ್ಲಿಸಿ ಅಂತ ಮುನ್ಕೊಳ್ಳೋಕೆ ಕೇಳ್ಕೊಡ್ತೀನಿ. ಧನ್ಯವಾದ. ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವಕಾಶ ಕೊಟ್ಟ ತ್ರಿವಿಕ್ರಮ್ ರಘು ಸರ್ಗೆ ಮತ್ತು ಪುರುಷೋತ್ತಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಇದೇ ತಿಂಗಳು 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಇದು ನನ್ನ ಮೊದಲನೇ ಸಿನಿಮಾ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನಮ್ಮನ್ನು ಬೆಳೆಸಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರಿಯಾಂಕಾ ಮ್ಯಾಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಸಸ್ಪೆನ್ಸ್ ಫ್ಯಾಕ್ಟರ್ ಆಗಿರ್ಬೋದು, ಆ್ಯಂಡ್ ನನಗೆ ಎಸ್ಪೆಷಲಿ ಮೂವಿಯಲ್ಲಿ ಅಮ್ಮ ಮಗಳದ್ದು ಒಂದು ಸಾಂಗ್ ಆ್ಯಂಡ್ ಆ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು. ಲುಕಿಂಗ್ ಫಾರ್ವರ್ಡ್ ಫಾರ್ ಪಾರ್ಟ್ 2. ಸೊ ವೆರಿ ಎಕ್ಸೈಟೆಡ್ ಫಾರ್ ಇಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ವಾಟ್ ಅ ಮೂವಿ. ಇದೊಂದು ಲೇಡಿ ಓರಿಯೆಂಟೆಡ್ ಮೂವಿ. ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು 50ನೇ ಮೂವಿ. ಒಂದು ಲೇಡಿ ಓರಿಯೆಂಟೆಡ್ ಮೂವಿನೇ ನಾನು ನೋಡಿದ್ರೇ ಎಲ್ಲ ಫುಲ್ ಗೂಸ್ ಬಾಂಬ್ಸ್ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಆ್ಯಂಡ್ ಸೀಕ್ರೆಟ್ ಏನಂದರೆ ಮೂವಿ ಸೆಕೆಂಡ್ ಪಾರ್ಟ್ ಇದೆ, ಥರ್ಡ್ ಪಾರ್ಟ್ ಇದೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ದ್ಯಾಟ್ ಆ್ಯಂಡ್ ಐ ಆಮ್ ವಿಶಿಂಗ್ ಎವ್ರಿ ಒನ್ ವಿಶಿಂಗ್ ದ ಟೀಮ್ ಅ ವೆರಿ ವೆರಿ ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಮ್ಯಾಮ್ಗೆ ಕಂಗ್ರ್ಯಾಟ್ಸ್ 50th ಮೂವಿ ಕಂಪ್ಲೀಟ್ ಮಾಡಿರೋದಕ್ಕೆ. ಆ್ಯಂಡ್ ಹೆಸರು ಹೇಳಂಗೆ ಡಿಟೆಕ್ಟಿವ್ ಸಬ್ಜೆಕ್ಟ್ ನಂದು ಕೂಡ ಫೇವ್ರೇಟ್ ಜಾನರ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಮೇಕಿಂಗ್ ತುಂಬ ಚೆನ್ನಾಗಿದೆ. ಸೊ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ 2 hours ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ನಂದು 4ನೇ ಸಿನಿಮಾ. ತುಂಬ ಫ್ರೇಮ್ ಟು ಫ್ರೇಮ್ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ನನ್ನ ಆರ್ಟ್ ಡೈರೆಕ್ಟ್ರು ನವೀನ್ ಕುಮಾರ್ BM ಅಂತ, ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸೆಟ್ಟಿನ ಪ್ರತಿಯೊಂದು ಇದು ಮಾಡಿದ್ದಾರೆ. ಮತ್ತು ನಮ್ಮ ಲೈಟ್ ಹುಡುಗರು ಪ್ರತಿಯೊಂದು ಫ್ರೇಮು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದೀವಿ. ಆಡಿಯನ್ಸ್ಗೆ ಪ್ರತಿಯೊಂದು ಕ್ಯಾಮ್ರಾ ವರ್ಕು ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಜನನೂ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ನಮ್ಮ ಡೈರೆಕ್ಟರ್ ಆಯಿತು ಮತ್ತು ನಮ್ಮ ಫ್ರೆಂಡಿಂದು ಫಸ್ಟ್ ಇದು ಚಿತ್ರವಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ಬನ್ನಿ. ಇದು ಫಸ್ಟ್ ಟೈಮ್ ಒಂದು ಲೇಡಿ ಓರಿಯೆಂಟೆಡ್ ಇವಾಗ ಇಷ್ಟೊಂದು ಚೆನ್ನಾಗಿ ತೆಗೆದಿದ್ದಾರೆ. ನಿಮ್ಮೆಲ್ಲರದ್ದು ಸಹಕಾರ ಬೇಕು. ಸೊ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ಫಸ್ಟ್ ಶೋ. ಸೊ ಬನ್ನಿ ಪ್ಲೀಸ್, ಬಂದು ಎಲ್ಲರೂ ನೀವೆಲ್ಲ ಸಹಕರಿಸಿ. ತುಂಬ ಚೆನ್ನಾಗಿದೆ, ನೀವು ಎಂಜಾಯ್ ಮಾಡ್ತೀರಾ ಖಂಡಿತವಾಗಿ. ಮೂವಿ ತುಂಬ ಚೆನ್ನಾಗಿದೆ, ಬಂದು ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೋಡೋಕ್ಕೆ ಬಂದಿದೆ ಇವತ್ತು. ಒಂದು ತುಂಬ ಖುಷಿಯಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬ ದಿನಗಳಾದಮೇಲೆ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರೋದು. ಆ್ಯಂಡ್ ತುಂಬ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಅವ್ರಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಫೈಟ್ಸ್ ಎಲ್ಲ ಮಾಡಿದ್ದಾರೆ ಮ್ಯಾಮ್. ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಖುಷಿ ಆಯಿತು ನೋಡೋಕ್ಕೆ. ಇನ್ ಅ ವೆರಿ ಡಿಫ್ರೆಂಟ್ ಲುಕ್ಕಲ್ಲಿ ಮತ್ತು ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ. ಆ್ಯಂಡ್ ಲೈಕ್ ಐ ಆಲ್ವೇಸ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಸುಮ್ಮನೆ ಹಾಗೆ ಬನ್ನಿ ಅಂತ ಕೇಳ್ಕೊತಾ ಇಲ್ಲ, ಬಟ್ ಏನಂತಾರೆ, ಟ್ರೇಲರ್ ನೋಡಿ. ಎಲ್ಲ ಸಿನಿಮಾಗಳದ್ದು ಅಷ್ಟೇ ಟ್ರೇಲರ್ ನೋಡಿ, ಟ್ರೇಲರ್ ಇಷ್ಟ ಆಗಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ವಿಶಿಂಗ್ ದ ಬೆಸ್ಟ್ ದ ಟೀಮ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಡಿಟೆಕ್ಟಿವ್ ತೀಕ್ಷ್ಣ ಒಂದು ಸಿನಿಮಾನ ನೀವೇನು ನೋಡಿದ್ರಿ, ಅದರಲ್ಲಿ ವಾಲಿ ಅನ್ನೋ ಪಾತ್ರ ನಾನು ಮಾಡಿದ್ದೀನಿ. ಸೊ ಈ ಪಾತ್ರನ ನನಗೆ ನಮ್ಮ ನಿರ್ದೇಶಕರು ಮುಖ್ಯವಾಗಿ ನನಗೆ ಸೆಲೆಕ್ಟ್ ಮಾಡಿ ಆ ಪಾತ್ರನ ಕೊಟ್ಟರು. ಇವತ್ತು ಆ ಪಾತ್ರದಿಂದ ನಾನು ಕರ್ನಾಟಕದಲ್ಲಿ ಮನೆ ಮಾತಾಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದು ಆಗುತ್ತೆ, ನೆರವೇರುತ್ತೆ ಅನ್ನೋ ಆಸೆನೂ ಇದೆ, ನಂಬಿಕೆನೂ ಇದೆ. ಹಾಗೆ ಇದಕ್ಕೆ ಹಣ ಹಾಕಿರುವಂಥ ನಮ್ಮ ನಿರ್ಮಾಪಕರು, ಇವರಿಬ್ಬರು ಇರೋ ಹೊತ್ತಿಗೆ ನಾವಿದ್ದೀವಿ ಕಲಾವಿದರುಗಳು. ಸೊ ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ಈ ಸಿನಿಮಾಗಳನ್ನ ನೀವೆಲ್ಲ OTT ಪ್ಲ್ಯಾಟ್ಫಾರ್ಮು, ಅಮೆಝಾನು ಈ ಥರ ಎಲ್ಲ ನೋಡೋದಕ್ಕಿಂತ ದಯವಿಟ್ಟು ಥಿಯೇಟರಿಗೆ ಬಂದು ನಮ್ಮ ಅನ್ನದಾತರುಗಳೇನಿದ್ದಾರೆ ಅವರನ್ನು ಉಳಿಸಿ, ಅವರು ಕೆಲಸ ಕೊಟ್ಟಂಥ ನಮ್ಮ ನಿರ್ದೇಶಕರುಗಳು ಇವ್ರನ್ನ ಉಳಿಸಿ, ಜೊತೆಗೆ ನಮ್ಮ ಕಲಾವಿದರುಗಳನ್ನೂ ಬೆಳೆಸಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಹೆಚ್ಚಿಗೆ ಏನಿದ್ರು ಮತ್ತೆ ನೆಕ್ಸ್ಟ್ ಮೀಟಲ್ಲಿ ಮಾತಾಡೋಣ. ಜೈ ಕನ್ನಡ.
ಎಲ್ಲರಿಗೂ ನಮಸ್ಕಾರ. ಡಿಟೆಕ್ಟಿವ್ ಸಿನಿಮಾ ಒಂದು 50ನೇ ಸಿನಿಮಾ ಪ್ರಿಯಾಂಕಾ ಮೇಡಮ್ದು ನಾನು ಇಂಟರ್ವ್ಯೂ ಹೇಳ್ದಂಗೆ ಇದು ಬುದ್ಧಿ ಮೇಲೆ ಹೋಗುತ್ತೆ ಸಿನಿಮಾ. ಯಾಕೆಂದರೆ ಪ್ರತಿಯೊಬ್ಬರು ಅಷ್ಟೇ ಒಂದು ಜನರ ಅಂತ ಬಂದಾಗ ಒಂದು ತೀಕ್ಷ್ಣ ಬುದ್ಧಿ ಕೆರೆಕ್ಕೆ ಇಟ್ಕೊಂಡೇ ಇದನ್ನು ಮಾಡಿದ್ದೀವಿ. ಅವಾಗಲೇ ಹೇಳ್ದಂಗೆ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಅಳಿಸ್ಬೇಕಾದ್ರೆ ಅಲ್ಲಿ ಉಳ್ಬೇಕಾದ್ರೆ ತೀಕ್ಷ್ಣತೆ ಬೇಕು. ಇಡೀ ಸಿನಿಮಾ ಓವರಾಲ್ ನಾವು ಏನಂತಂದರೆ ಒಂದು ಸಮಾಜ ನಡೆಯುವಂಥ ಕೆಲವೊಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಮೇಲೆ ಇಡೀ ಸಿನಿಮಾನ ತಗೊಂಡೋಗಿ ಕೂರಿಸಿದ್ದೀವಿ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನೊಬ್ಬ ಸೆಟ್ ಬಾಯ್ ಆಗಿ ಇವತ್ತೊಂದು 50ನೇ ಸಿನಿಮಾ ಮಾಡಿದ್ದೀನಿ ಅಂದರೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ನಾನು ಎಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗದೇ ನನ್ನ ಕೆಲವೊಂದು ಕೆಲಸಗಳನ್ನ ನೋಡಿ ಸೆಟ್ಟಲ್ಲಿ ನೋಡಿ ಇವತ್ತು 50ನೇ ಸಿನಿಮಾ ಕೊಟ್ಟು ನಮ್ಮ ಪುರುಷೋತ್ತಮ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿ ಇಡೀ ಸಿನಿಮಾ ನಮ್ಮ ಮುನಿಪ್ರಸನ್ನ ಅವ್ರು ಸರ್ನ ನೆನಪಿಸ್ಕೊತೀನಿ. ಯಾಕೆಂದರೆ ಅವರು ಸ್ವಲ್ಪ ಕಾಲಾಂತರದಾಗ ಸ್ವಲ್ಪ ತಿರೋದ್ರು. ಆದರೂ ಕೂಡ ಈ ಸಿನಿಮಾನ ಇವತ್ತು ಬೆನ್ನ ಮೇಲೆ ಹಾಕೊಂಡು ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬಂದು ಪುರುಷೋತ್ತಮ ಅವ್ರು ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇಡೀ ಸಿನಿಮಾಕ್ಕೆ ಸಪೋರ್ಟ್ ಕೊಟ್ಟಿರುವಂಥ ಎಲ್ಲ ಆರ್ಟಿಸ್ಟ್ಗೆ, ಕಲಾವಿದರಿಗೆ ಮತ್ತು ತಾಂತ್ರಿಕ ವರ್ಗದವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ಇರ್ಬೋದು, ಹೀಗೆ ನಮ್ಮ ಟೀಮಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಧನ್ಯವಾದಗಳು, ಕಲಾವಿದರಿಗೆ ಧನ್ಯವಾದಗಳು ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಯಾಕೆಂದರೆ ನಾನು ಹೊಸಬ, ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದು ಇನ್ನೂ ಒಂದು ಸಿನಿಮಾಗಳನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ದುರ್ಗಾ ಮಾತಾ. ಟೀಮ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಮಸ್ಕಾರ. ನೀ ಮುಂದೆ ಬಮ್ಮ, ನೀನು ಇವತ್ತು ಡಿಟೆಕ್ಟ್ 50ನೇ ಸಿನಿಮಾ ಆ್ಯಕ್ಷನ್ ಕ್ವೀನ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಭಾಳ ಚೆನ್ನಾಗಿದೆ. ಇದು 2-3 ಆ್ಯಕ್ಷನ್ ಇರಬೇಕಲ್ಲ, ಅದೇ ಹೆವಿ ಆಗಿದೆ. ಸೆಕೆಂಡ್ ಪಾರ್ಟ್ ಬರುತ್ತೆ. ಓಕೆ ವಾರ್ ಗುಡ್. ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗುವಂಥ ಸಿನಿಮಾ. ತೀಕ್ಷ್ಣವಾಗಿ ನೋಡ್ತಾ ಇದೆಯಾ ಇಡೀ ಸಿನಿಮಾ ಫುಲ್ಲು. ಗುಡ್. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಒಂದು ಚೇಂಜ್. ಆ್ಯಕ್ಚುಲಿ ಪ್ರಿಯಾಂಕಾಗೆ ಅವರು ಒಂದು ಕಂಪ್ಲೀಟ್ಲಿ ಚೇಂಜ್. ಗುಡ್. ಒಂಥರ ಆ್ಯಕ್ಷನ್ ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀನಿ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈ ಥರ ಮಾಡಿದ್ರೆ ಭಯ ಆಗುತ್ತೆ, ಬಟ್ ಕನ್ವಿನ್ಸಿಂಗ್ ಆಗಿದೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ. ನೋಡಿ ಕಪಾಲಿಗಲ್ವಾ? ತುಂಬ ಒಳ್ಳೆ ಮೆಮೊರೀಸ್ ಇದೆ. ಒಳ್ಳೆ ಮೆಮೊರೀಸ್ ಇಲ್ಲಿ. ಇಷ್ಟು ವರ್ಷ ಆಗೋಯ್ತಲ್ವಾ? ಅಯ್ಯೋ, ಇದಕ್ಕಿಂತ ಜಾಸ್ತಿ ಟಫ್. ನೋಡಿ ಅದೇ ಹೇಳಿದ್ವಿ, ಎಷ್ಟು ಟ್ರಾನ್ಸ್ಫಾರ್ಮೇಷನ್. ಸೂಪರ್. ಎಲ್ಲ ಈ ಥರ ಡೈರೆಕ್ಟರ್ಗಳು ಇಮ್ಯಾಜಿನೇಷನ್. ಗುಡ್. ಒಳ್ಳೇದಾಗಲಿ ಇವರೇ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ದೀರಾ ಫೋಟೋಗ್ರಫಿ ಎಲ್ಲ. ಗುಡ್. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಪ್ರಿಯಾ. ಗಾಡ್ ಬ್ಲೆಸ್ ಯು. ಓಕೆ ಥ್ಯಾಂಕ್ ಯು. ಮಾತಾಡಿ. ಹೆಸರು ಸಂಪ್ರೀತಿ ಅಂತ. ಈಗ ತಾನೇ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗಿದ್ದೀನಿ. ಸೊ ಮೊದಲನೇದಾಗಿ ಕನ್ನಡ ನಮ್ಮ ಸ್ಯಾಂಡಲ್ವುಡಲ್ಲಿ ಒಂದು ಸ್ಪೈ ಯೂನಿವರ್ಸ್ ಮತ್ತು ಕಾಪ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಎಕ್ಸೈಟಿಂಗ್ ವಿಷಯ. ಈ ಸಿನಿಮಾ ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಮ್ಯಾಮ್ ಅವರ 50ನೇ ಸಿನಿಮಾ. ಸೊ ಅದು ಕೂಡ ತುಂಬ ಖುಷಿ ಆಗ್ತಿದೆ ಆ್ಯಸ್ ಅ ನ್ಯೂ ಮೆಂಬರ್ ಆಫ್ ದ ಇಂಡಸ್ಟ್ರಿ ಅವ್ರನ್ನ ಇಷ್ಟು ಬೆಳೀತಾ ಇರೋದು ನೋಡೋಕ್ಕೆ. ಆ್ಯಂಡ್ ಸೆಕೆಂಡ್ಲಿ ಈ ಸಿನಿಮಾದಲ್ಲಿ ತುಂಬ ಫ್ರೆಶ್ ಆಗಿರೋ ಆ್ಯಕ್ಷನ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡಿರೋ ರೀತಿ, ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಫಸ್ಟ್ ಸಿನಿಮಾ ಮಾತ್ರ ಅಲ್ಲ, ಐ ಥಿಂಕ್ ಇಲ್ಲಿ ಏನೋ ಸೆಕೆಂಡ್, ಥರ್ಡ್, ಫೋರ್ತ್ ಪಾರ್ಟ್ ಆ ಥರ ಬೆಳೀತಾ ಇದ್ದಾರೆ. ಸೊ ಫಸ್ಟ್ ಪಾರ್ಟ್ನ ಮಿಸ್ ಮಾಡಿದರೆ ಆಮೇಲೆ ಜಾಯಿನ್ ಮಾಡೋಕ್ಕಾಗಲ್ಲ. ಸೊ ಥಿಯೇಟರಲ್ಲಿ ಬಂದು ನೋಡಿ ಈ ಫಿಲ್ಮ್ ಅಲ್ಲಿರೋ ಎಲ್ಲ ಫ್ಲೇವರ್ಸ್ನ ಕರೆಕ್ಟಾಗಿ ಥಿಯೇಟರಲ್ಲಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಡಿಟೆಕ್ಟಿವ್ ತೀಕ್ಷ್ಣ ಪ್ರಿಯಾಂಕಾ ಮ್ಯಾಮ್ 50th ಸಿನಿಮಾ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗಿ ಬಂದೆ. ಬಿಕಾಸ್ ಬಿಂಗ್ ಅ ಹೀರೋಯಿನ್ 50th ಫಿಲ್ಮ್ ಅಂದರೆ ಈ ಕಾಲದಲ್ಲಿ ಒಂದು 10-15 ಗ್ರೇಟ್ ನಂಬರ್ಸ್. ಸೊ 50 ಮಾಡಿದ್ದಾರೆ ಅಂದರೆ ಬ್ಯೂಟಿಫುಲ್ ಇಟ್ ಈಸ್. ಅವರ ಡೆಡಿಕೇಶನ್ ಕಾಣುತ್ತೆ. ಆ್ಯಂಡ್ ಇವತ್ತು ಕೂಡ ಫಸ್ಟ್ ಅವ್ರ ಎಂಟ್ರಿ ಶಾಟ್ ಬಂದಾಗ ಶಿ ಹ್ಯಾಡ್ ಟಿಯರ್ಸ್. ಸೊ ಅದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅವರಿಗೆ ಸಿನಿಮಾ ಮೇಲೆ ಲವ್ ಇದೆ ಅಂತ. ಸೊ 50th ಸಿನಿಮಾ ಆದರೂ ಒಂದು ಫ್ರೆಶ್ ಥರ ಕುತ್ಕೊಂಡು ಶಿ ವಾಸ್ ಸೋ ಎಕ್ಸೈಟೆಡ್ ಟು ವಾಚ್. ಸೊ
ಪ್ರಿಯಾಂಕಾ ಮ್ಯಾಮ್ಗೆ ಇಡೀ ಡಿಟೆಕ್ಟಿವ್ ತೀಕ್ಷ್ಣ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ನೋಡಿದೆ, ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಟೈಲಿಶಾಗಿ ಕಾಣಿಸ್ಕೊಂಡಿದ್ದಾರೆ ಮ್ಯಾಮ್. ಶೀಸ್ ಅ ವರ್ಸಟೈಲ್ ಆ್ಯಕ್ಟ್ರೆಸ್, ಅಂದರೆ ಎಲ್ಲ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಶಿ ಪ್ಲೇಸ್. ಸೊ ಯಾ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ನಾನು ಬಂದಿದ್ದು ಪ್ರಿಯಾಂಕಾ ಮ್ಯಾಮ್ಗೋಸ್ಕರ ಆ್ಯಂಡ್ ಆ್ಯಸ್ ಡಿಟೆಕ್ಟಿವ್ ತೀಕ್ಷ್ಣ ನೋಡಿಬಿಟ್ಟು ಅವರ ಸ್ಟೈಲ್ ಆಗಿರಲಿ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಫೈಟ್ ಮಾಡೋ ಸ್ಟೈಲು, ಡೈಲಾಗ್ ಹೇಳೋ ಸ್ಟೈಲು ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಆ್ಯಕ್ಚುಲಿ ಈ ಒಂದು ಜಾಗ ಖಾಲಿ ಇತ್ತು, ಅಂದರೆ ಒಂದು ಲೇಡಿ ಸೂಪರ್ ಸ್ಟಾರ್ ಯಾರು ಬಂದುಬಿಟ್ಟು ಏನೋ ಮಾಲಾಶ್ರೀಮಾ ಮಾಡ್ತಾ ಇದ್ರಲ್ವ, ಆ ಥರದ ಸಿನಿಮಾಗಳು, ಆ ಒಂದು ಗ್ಯಾಪ್ ಇತ್ತು, ಆ ಒಂದು ಜಾನ್ರಲ್ಲಿ ಗ್ಯಾಪ್ ಇತ್ತು. ಪ್ರಿಯಾಂಕಾ ಮ್ಯಾಮ್ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.